ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಕೇಸ್ ಆರೋಪಿ ಸೈಕೋ ರಿಥೇಶ್ ಸಂಬಂಧಿಕರಿಗಾಗಿ ಖಾಕಿ ಪಡೆ ಹುಡುಕಾಟ 9 ದಿನ ಕಳೆದರೂ ಕೂಡ ಇನ್ನೂ ಸಿಗದಂತಹ ಹಂತಕನ ಕುಟುಂಬದವರ ಮಾಹಿತಿ ಬಿಹಾರ ಪಾಟ್ನಾ ಗೋವಾ ದೆಹಲಿ ಸೇರಿ ಹಲವು ರಾಜ್ಯಗಳಲ್ಲಿ ಸರ್ಚ್ ಆರೋಪಿ ರಿಥೇಶ್ ಕುಮಾರ್ನ ಫೋಟೋ ಹಿಡಿದು ಖಾಕಿ ಪಡೆ ಸುತ್ತಾಟವನ್ನು ನಡೆಸ್ತಾ ಇದೆ ಸಿಕ್ಕಲ್ಲಿ ಆರೋಪಿ ರಿಥೇಶ್ ಫೋಟೋ ಅವರ ವಿವರ ಇರುವಂತಹ ಚೀಟಿ ಪೋಸ್ಟರ್ಗಳನ್ನು ಕೂಡ ಹಾಕಲಾಗಿದೆ ಜನರ ಬಳಿ ಹೋಗಿ ಸೈಕೋ ರಿಥೇಶ್ ಫೋಟೋ ತೋರಿಸಿ ಮಾಹಿತಿ ಕಲೆ ಪಿಎಸ್ಐ ವಿನೋದ್ ನೇತೃತ್ವದಲ್ಲಿ ಒಂದು ಟೀಮ್ ಪಾಟ್ನಾದಲ್ಲಿ ಸುತ್ತಾಟವನ್ನು ನಡೆಸ್ತಾ ಇದೆ ಪಿಎಸ್ಐ ಸುನೀಲ್ ನೇತೃತ್ವದಲ್ಲಿ ಈ ಒಂದು ಟೀಮ್ ಮಹಾರಾಷ್ಟ್ರದಲ್ಲಿ ಸುತ್ತಾಟವನ್ನ ನಡೆಸ್ತಾ ಇದೆ ಇನ್ನು 2 ಟೀಮ್ಗಳು ಗೋವಾ ಮತ್ತು ಇತರೆಡೆ ತಿರುಗಾಟವನ್ನ ನಡೆಸ್ತಾ ಇದೆ ಗಲ್ಲಿಗಳಲ್ಲಿ ಹಂತಕನ ಫೋಟೋವನ್ನ ಹಿಡ್ಕೊಂಡು ಹುಬ್ಬಳ್ಳಿ ಪೊಲೀಸರು ಅಲೆದಾಟವನ್ನ ನಡೆಸ್ತಾ ಇದ್ದಾರೆ ಮರಣೋತ್ತರ ಪರೀಕ್ಷೆ ಬಳಿಕ ಕಿಮ್ಸ್ ಆಸ್ಪತ್ರೆಯಲ್ಲಿರುವಂತಹ ರಿಥೇಶ್ ಮೃತದೇಹ ಹುಬ್ಬಳ್ಳಿಯಲ್ಲಿ ಆಗಿದ್ದಂತಹ ಎನ್ಕೌಂಟರ್ ನಿಜಕ್ಕೂ ಕೂಡ ಎಲ್ಲರನ್ನೂ ಕೂಡ ಬೆಚ್ಚ ಬೀಳಿಸಿತ್ತು ಆಗಬೇಕಾಗಿತ್ತು ಆ ಒಂದು ಆರೋಪಿಗೆ ಇಂಥದ್ದು ಅಂತ ಹೇಳಿ ತುಂಬಾ ಜನರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಅನ್ನಪೂರ್ಣ ಅವರಿಗೆ ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಮಾಡಿದಂತಹ ಕೇಸ್ನ ಆರೋಪಿ ಸೈಕೋ ರಿಥೇಶ್ ಸಂಬಂಧಿಕರಿಗಾಗಿ ಖಾಕಿ ಪಡೆ ಹುಡುಕಾಟವನ್ನ ನಡೆಸ್ತಾ ಇದೆ 9 ದಿನ ಕಳೆದ್ರೂ ಕೂಡ ಇನ್ನೂ ಸಿಗ್ತಾ ಇಲ್ಲ ಹಂತಕನ ಕುಟುಂಬದವರು ಬಿಹಾರ ಅಂತ ಹೇಳಿ ಪಾಟ್ನಾ ಗೋವಾ ದೆಹಲಿ ಹಿಂಗೆ ಎಲ್ಲಾ ಕಡೆಯೂ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಸರ್ಚಿಂಗ್ ನಡೀತಾ ಇದೆ ಆರೋಪಿ ರಿಥೇಶ್ ಕುಮಾರ್ನ ಫೋಟೋವನ್ನ ಹಿಡ್ಕೊಂಡು ಖಾಕಿ ಪಡೆ ಸುತ್ತಾಟವನ್ನ ಮಾಡ್ತಾ ಇದೆ ಸಿಕ್ಕಲ್ಲಿ ಆರೋಪಿ ರಿಥೇಶ್ ಫೋಟೋವನ್ನ ಹಿಡ್ಕೊಂಡು ಅವನ ವಿವರವನ್ನ ಹಿಡ್ಕೊಂಡು ಜನರಲ್ಲಿ ಕೇಳ್ತಾ ಇದೆ ಈತನನ್ನ ಎಲ್ಲಾದ್ರೂ ನೋಡಿದ್ದೀರಾ ಈತನ ಸಂಬಂಧಿಕರು ಯಾರಾದ್ರೂ ನೋಡಿದ್ದೀರಾ ಅಂತ ಹೇಳಿ ಹುಬ್ಬಳ್ಳಿ ಪೊಲೀಸರು ಕೈಯಲ್ಲಿ ಆತನ ಫೋಟೋವನ್ನ ಹಿಡ್ಕೊಂಡು ಕಂಡ ಕಡೆಯಲ್ಲೆಲ್ಲ ಸುತ್ತಾಡ್ತಾ ಇದ್ದಾರೆ ಹಾಗೆ ಪೋಸ್ಟರ್ಗಳನ್ನು ಕೂಡ ಅಂಟಿಸ್ತಾ ಇದ್ದಾರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಜನರ ಬಳಿ ಹೋಗಿ ಸೈಕೋ ರಿಥೇಶ್ ಅವನ ಫೋಟೋವನ್ನ ತೋರಿಸಿ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಪಿಎಸ್ಐ ವಿನೋದ್ ನೇತೃತ್ವದಲ್ಲಿ ಒಂದು ಟೀಮ್ ಪಾಟ್ನಾದಲ್ಲಿ ಸುತ್ತಾಡ್ತಾ ಇದೆ ಹಾಗೆ ಪಿಎಸ್ಐ ಸುನೀಲ್ ನೇತೃತ್ವದಲ್ಲಿ ಒಂದು ತಂಡ ಮಹಾರಾಷ್ಟ್ರದಲ್ಲಿ ಸುತ್ತಾಟವನ್ನ ನಡೆಸ್ತಾ ಇದ್ದಾರೆ ಇನ್ನು 2-3 ಟೀಮ್ಗಳು ಗೋವಾ ಮತ್ತು ಇತರೆಡೆ ತಿರುಗಾಟವನ್ನ ನಡೆಸ್ತಾ ಇದ್ದಾರೆ ಗಲ್ಲಿಯಲ್ಲಿ ಹಂತಕನ ಫೋಟೋವನ್ನ ಹಿಡ್ಕೊಂಡು ಹುಬ್ಬಳ್ಳಿ ಪೊಲೀಸರು ಅಲೆದಾಟವನ್ನ ಮಾಡ್ತಾ ಇದ್ದಾರೆ ಮರಣೋತ್ತರ ಪರೀಕ್ಷೆ ಬಳಿಕ ಕಿಮ್ಸ್ ಆಸ್ಪತ್ರೆಯಲ್ಲಿರುವಂತಹ ರಿಥೇಶ್ ಮೃತದೇಹ ಅವನ ಸಂಬಂಧಿಕರು ಎಷ್ಟೇ ಹುಡುಕಾಟ ಮಾಡಿದ್ರೂ ಕೂಡ ಸಿಗ್ತಾ ಇಲ್ಲ ಆತ ಎಲ್ಲಿಂದ ಬಂದ ಯಾವ ಕಡೆಯಿಂದ ಬಂದ ಆತನ ಸಂಬಂಧಿಕರೇನು ಆತನಿಗೆ ಅಪ್ಪ ಅಮ್ಮ ಇದ್ದಾರೋ ಹೆಂಡತಿ ಮಕ್ಕಳು ಇದ್ದಾರೆ ಏನು ಕೂಡ ಗೊತ್ತಾಗ್ತಾ ಇಲ್ಲ ಇನ್ನೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಹುಬ್ಬಳ್ಳಿಯ ಪೊಲೀಸರು ಮಹಾರಾಷ್ಟ್ರ ಗೋವಾ ಪಾಟ್ನಾ ಬಿಹಾರದ ಕಡೆ ಕಾಲನ್ನ ಇಟ್ಟಿದ್ದಾರೆ ಎಸ್ ಆತನ ಒಂದು ಫೋಟೋ ಹಿಡ್ಕೊಂಡು ಗಲ್ಲಿಯಲ್ಲಿ ಮಹಾರಾಷ್ಟ್ರ ಗೋವಾ ಪಾಟ್ನಾ ಬಿಹಾರ್ ಎಲ್ಲ ಕಡೆಯಲ್ಲೂ ಕೂಡ ಈ ಒಂದು ಸೈಕೋ ರಿಥೇಶ್ನ ಫೋಟೋವನ್ನ ತೋರಿಸಿ ಮಾಹಿತಿ ಕಲೆ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಹುಬ್ಬಳ್ಳಿಯ ಪೊಲೀಸರು ಪಾಟ್ನಾ ಬಿಹಾರ್ ಕಡೆಗೆ ಕಾಲನ್ನ ಇಟ್ಟಿದ್ದಾರೆ ರಿಥೇಶ್ ಫೋಟೋವನ್ನ ಹಿಡಿದುಕೊಂಡು ಸುತ್ತಾಟವನ್ನ ನಡೆಸ್ತಾ ಇದ್ದಾರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಎಲ್ಲಾ ಕಡೆಯಲ್ಲೂ ಕೂಡ ರಿಥೇಶ್ನ ಫೋಟೋವನ್ನ ಅಂಟಿಸಲಾಗಿದೆ ಹಾಗೂ ವಿವರವನ್ನು ಕೂಡ ಬರೆಯಲಾಗಿದೆ ಏನೇನಾಯಿತು ಏನು ಎತ್ತ ಅಂತ ಹೇಳಿ ಆತ ಹೇಗಿರ್ತಾನೆ ಎನ್ನುವಂತಹ ಗುರುತುಗಳನ್ನು ಕೂಡ ಬರೆಯಲಾಗಿದೆ ಆತನ ಸಂಬಂಧಿಕರು ಯಾರಾದರೂ ನೋಡಿ ಆತ ಫೋನ್ ಮಾಡ್ತಾರೇನೋ ಎನ್ನುವಂತ ಆಸೆಯಲ್ಲಿ
ಆ ಥರ ಮಾಡ್ಲಾಗ್ತಾ ಇದೆ. ಅವರು ಫೋನ್ ಮಾಡಬೇಕು ರಿತೇಶ್ ಬಗ್ಗೆ, ಅವರು ಕೇಳಬೇಕು ರಿತೇಶ್ ಏನು ಮಾಡ್ದ ಅನ್ನುವಂಥದ್ದು ಅವರ ಫ್ಯಾಮಿಲಿಗೂ ಕೂಡ ಗೊತ್ತಾಗಬೇಕು. ಇನ್ನೂವರೆಗೂ ಕೂಡ ಹುಡುಕ್ತಾ ಇದ್ದಾರೆ, ಆದರೆ ರಿತೇಶ್ ಫ್ಯಾಮಿಲಿಯವರು ಯಾರೂ ಕೂಡ ಸಿಕ್ಕಿಲ್ಲ. ನಿರಾಸೆಯಾಗಿದೆ ಹುಬ್ಬಳ್ಳಿ ಪೊಲೀಸರಿಗೆ. ಗಲ್ಲಿ ಗಲ್ಲಿಯಲ್ಲಿ ಹಂತಕನ ಫೋಟೋವನ್ನ ಹಿಡ್ಕೊಂಡು ಹುಬ್ಬಳ್ಳಿ ಪೊಲೀಸರು ಅಲೆದಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಆತನ ಸೈಕೋ ರಿತೇಶ್ನ ಕುಟುಂಬದವರು ಸಿಕ್ಕಿಲ್ಲ. ಎಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿಯಾಗಿರುವಂತಹ ಮಂಜುನಾಥ್ ಅವರು ಲೈನ್ ಅಲ್ಲಿ ಇದ್ದಾರೆ. ಮಂಜುನಾಥ್, ರಿತೇಶ್ ಫೋಟೋವನ್ನ ಹಿಡಿದುಕೊಂಡು ಬಿಹಾರ, ಪಾಟ್ನಾ, ಮಹಾರಾಷ್ಟ್ರ ಅಂತ ಹುಡುಕ್ತಾ ಇದ್ದಾರೆ. ಇನ್ನೂ ಕೂಡ ಪೊಲೀಸರಿಗೆ ಸಂಬಂಧಿಕರ ಸುಳಿವೇ ಇಲ್ಲ. ಎಸ್ ಕಾವ್ಯ, ಈ ಕಳೆದ ದಿನ ಏನು ಭಾನುವಾರ 4 ವರ್ಷದ ಮಗುವನ್ನು ಅಪಹರಿಸಿ ಅತ್ಯಾಚಾರಕ್ಕೆ ಯತ್ನಿಸಿ ಏನು ಹುಬ್ಬಳ್ಳಿಯಲ್ಲಿ ಕೊಲೆ ಮಾಡಿ ಹೇಯ ಕೃತ್ಯ ಏನು ಮೆರೆದಿದ್ದ ಬಿಹಾರ ಮೂಲದ ರಿತೇಶ್, ಅವನ ಎನ್ಕೌಂಟರ್ ಆದ ನಂತರ ಅವನ ಮೃತದೇಹ ನೋಡಲು ಇದುವರೆಗೂ ಕೂಡ ಯಾರೊಬ್ಬರೂ ಅವರ ಪೊಲೀಸ್ ಠಾಣೆ ಅಥವಾ ಕಿಮ್ಸ್ ಆಸ್ಪತ್ರೆಗೆ ಇದುವರೆಗೂ ಭೇಟಿ ನೀಡಿಲ್ಲ. ಈಗಾಗಲೇ 9 ದಿನ ಕಳೆದು ಹೋಗಿದೆ. ಕಳೆದ 9 ದಿನ ಕಳೆದು ಹೋದರೂ ಕೂಡ ಯಾರೊಬ್ರು ಆತನ ಪರಿಚಯವಾಗಲಿ ಆತನ ಸಂಬಂಧಿಯಾಗಲಿ ಅಂತ ಹೇಳಿಕೊಂಡು ಪೊಲೀಸ್ ಠಾಣೆಗೆ ಕೂಡ ಮಾಹಿತಿ ನೀಡುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಎನ್ಕೌಂಟರ್ ಆದ ನಂತರ ರಿತೇಶನ ಮೃತದೇಹ ವಿಲೇವಾರಿಯೂ ಕೂಡ ಅಷ್ಟೇ ಸವಾಲಾಗಿದೆ. ಅದರ ಜೊತೆಗೆ ಈಗ ಕುಟುಂಬಸ್ಥರನ್ನು ಪತ್ತೆ ಮಾಡಬೇಕಾದಂತ ಅನಿವಾರ್ಯತೆ ಮತ್ತು ಚಾಲೆಂಜ್ ಕೂಡ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆಗೆ ಬಂದೊದಗಿದೆ. ಈಗಾಗಲೇ 3 ಟೀಮ್ ಮಾಡಿಕೊಂಡು ಮಹಾರಾಷ್ಟ್ರ ಮತ್ತು ಗೋವಾ, ಬಿಹಾರದ ಪಾಟ್ನಾಗಳಲ್ಲಿ ಭಿತ್ತಿ ಪತ್ರಗಳನ್ನು ಹಿಡಿದುಕೊಂಡು ಪೊಲೀಸರು ಈತನನ್ನು ಪರಿಚಯವಿದೆಯಾ, ಇದೇ ಮೂಲದವನು ಅಥವಾ ಇಲ್ಲಿಯವನು, ಇವನು ಎಲ್ಲಿಯಾದ್ರೂ ನೋಡಿದ್ದೀರಾ ಎಂಬ ಕೂಡ ತನಿಖೆಯನ್ನು ಕೈಗೊಳ್ಳುತ್ತಿದ್ದಾರೆ. ಅದರ ಜೊತೆಗೆ ಸ್ಥಳೀಯರಿಂದ ಮಾಹಿತಿಗಳನ್ನು ಕಲೆ ಹಾಕೋದ್ರ ಜೊತೆಗೆ ಮತ್ತು ಮುಖ್ಯ ಬೀದಿಗಳಲ್ಲಿ ಪಾಟ್ನಾ ಆಗ್ಲಿ, ಮಹಾರಾಷ್ಟ್ರ ಆಗ್ಲಿ ಮತ್ತು ಗೋವಾದ ಮುಖ್ಯ ಬೀದಿಗಳಲ್ಲಿ ಇವನ ಭಾವಚಿತ್ರವಿರುವಂತಹ ಭಿತ್ತಿ ಪತ್ರವನ್ನು ಅಂಟಿಸುವ ಮೂಲಕ ಇವನ ಕುಟುಂಬಸ್ಥರು ಅಥವಾ ಪರಿಚಯಸ್ಥರ ಪತ್ತೆಗೆ ಈಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆಯ ಮುಂದಾಗಿರುವಂತದ್ದು. ಈಗಾಗಲೇ 9 ದಿನಗಳಾಯಿತು ಎನ್ಕೌಂಟರ್ ಆದ ನಂತರ. ಮೃತದೇಹವು ಕೂಡ ಇನ್ನೂ ಕಿಮ್ಸ್ ಆಸ್ಪತ್ರೆಯಲ್ಲಿ ಇದೆ. ಅವನ ತದನಂತರ ಈಗ ಕುಟುಂಬಸ್ಥರು ಪತ್ತೆಯಾದರೆ ಅಂದ್ರೆ ಅಥವಾ ಪರಿಚಯಸ್ಥರು ಯಾರಾದರೂ ಸಿಕ್ಕಿದ ಮೇಲೆ ಅವನ ಮೃತದೇಹವನ್ನು ಅವರಿಗೆ ಹಸ್ತಾಂತರ ಮಾಡಿ ಅಂತ್ಯಕ್ರಿಯೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಆದ್ರೆ ಇಲ್ಲಿ ಪೊಲೀಸ್ ಇಲಾಖೆಗೆ ಅವರ ಕುಟುಂಬಸ್ಥರು ಅಥವಾ ಸಂಬಂಧಿಗಳು ಯಾರು ಕೂಡ ಪತ್ತೆಯಾಗದೆ ಇರುವುದು ಒಂದು ದೊಡ್ಡ ಚಾಲೆಂಜ್ ಆಗಿದೆ ಕಾವ್ಯ. ಮಂಜುನಾಥ್, ಎಷ್ಟು ದಿನಗಳ ಕಾಲ ಅವರ ಬಾಡಿಯನ್ನ ಹಂಗೆ ಇಡಲಾಗುತ್ತೆ? ಸಾಮಾನ್ಯವಾಗಿ ಒಂದು ಮೃತದೇಹವನ್ನು ಈಗ ಕಾನೂನು ಪ್ರಕ್ರಿಯೆಯಲ್ಲಿ ಅನಿವಾರ್ಯತೆ ಬಂದಾಗ ಅದನ್ನು ಫ್ರೀಜರ್ ಮೂಲಕ ಒಂದು ಬಾಡಿಯನ್ನು ಹಾಳಾಗದಂತೆ ಕಾಪಾಡಿಕೊಳ್ಳಲು ಕಿಮ್ಸ್ ವೈದ್ಯಾಧಿಕಾರಿ ಅಥವಾ ವೈದ್ಯಕೀಯ ಇಲಾಖೆ ಒಂದು ವ್ಯವಸ್ಥೆ ಮಾಡಿರುತ್ತೆ ಅದಾಗಲೇ. ಅದರ ಜೊತೆಗೆ ಇಲ್ಲಿ ಒಂದು ಚಾಲೆಂಜ್ ಏನು ಅಂತಂದ್ರೆ, ಇದು ಎನ್ಕೌಂಟರ್ ಆಗಿರುವಂತ ಮೃತದೇಹ. ಬೇರೆ ಯಾರ್ದು ಸಾಮಾನ್ಯ ಮೃತದೇಹ ಏನೋ ಆಗಿತ್ತು ಅಥವಾ ಏನಾದ್ರು ಸಾಮಾನ್ಯ ದೇಹ ರೋಗ ರುಜಿನಗಳಿಂದ ತೀರಿಕೊಂಡ ನಂತರ ಅವರ ಮೃತದೇಹವನ್ನು ಪೊಲೀಸ್ ಇಲಾಖೆ ಸರಳ ಪ್ರಕ್ರಿಯೆಗಳ ಮೂಲಕ ಒಂದು ಮಹಾನಗರ ಪಾಲಿಕೆ ಅಥವಾ ಅನಾಥವಾಗಿದ್ದ ಸೇವೆಗಳನ್ನು ಮಹಾನಗರ ಪಾಲಿಕೆಗೆ ಅಥವಾ ಹಸ್ತಾಂತರ ಮಾಡಿ ಅಂತ್ಯಕ್ರಿಯೆಯನ್ನು ಪ್ರಕ್ರಿಯೆಯನ್ನು ನಡೆಸ್ತಾರೆ. ಆದ್ರೆ ಇದು ಎನ್ಕೌಂಟರ್ ಆಗಿರೋದ್ರಿಂದ ಇಲ್ಲಿ ನ್ಯಾಯಾಧೀಶರು ಕೂಡ ಒಂದು ಸಲಹೆಗಳು ಸೂಚನೆಗಳು ಕೂಡ ಮುಖ್ಯವಾಗಿರುತ್ತದೆ. ಯಾಕೆ ಅಂತಂದ್ರೆ ಎನ್ಕೌಂಟರ್ ಆದಂತ ವ್ಯಕ್ತಿಯ ಮೃತದೇಹ ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಅದು ಕಾನೂನು ಪ್ರಕ್ರಿಯೆ ಅಡಿಯಲ್ಲಿ ಆಗಬೇಕು. ಯಾಕಂತಂದ್ರೆ ನಾಳೆ ತನಿಖಾಧಿಕಾರಿಗಳು CID ಅಧಿಕಾರಿಗಳು ಈಗಾಗಲೇ ಒಂದು ಎನ್ಕೌಂಟರ್ ಪ್ರಕರಣ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಇದ್ರ ಎಲ್ಲ ಮುಖ್ಯ ಭಾಗವಾಗಿ ಕೂಡ ನ್ಯಾಯಾಧೀಶರ ವರದಿ ಕೂಡ ಕೇಳಿದ್ರೆ ಒಂದು ಎಲ್ಲಿ ಕಾನೂನು ಪ್ರಕ್ರಿಯೆಗಳಲ್ಲಿ ತೊಂದರೆ ಉಂಟಾದ್ರೆ ಪೊಲೀಸರೇ ಜವಾಬ್ದಾರಿ ಆಗ್ತಾರೆ ಇದಕ್ಕೆ. ಆ ಒಂದು ಹಿನ್ನೆಲೆಯಲ್ಲಿ ಬಾಡಿಯ ಒಂದು ಸುರಕ್ಷತೆಯನ್ನು ಕೂಡ ಕಾಪಾಡಿಕೊಂಡು ಬರಲಾಗ್ತಿದೆ. ಜೊತೆಗೆ ಸಂಬಂಧಿಗಳನ್ನು ಪತ್ತೆ ಮಾಡುವ ಕ್ರಮಗಳನ್ನು ಕೂಡ ಈಗಾಗಲೇ ನೋಡಲಾಗ್ತಿದೆ ಕಾವ್ಯ. ಎಸ್ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.